ಎಸ್ ಹೊರಡುವ ಸಮಯ. ಮತ್ತು ನಮ್ಮ ಹತ್ರ ಮಿಷನ್ ಕತ್ರಿಗಳಿಗೆ, ಚಾಕುಗಳಿಗೆ, ಪೀಳಿಗೆಗಳಿಗೆ ತಾನೇ ಹಿಡಿದು ಕೊಡ್ತೀವಿ. ಬನ್ನಿ ಮೇಡಮ್, ಬ್ಯಾಗ್ಸ್ಗೆ, ಟೀಶರ್ಟ್ಗೆ, ಶರ್ಟ್ಗೆ, ಲೈನಿಂಗ್ಗೆ, ಬ್ಲೌಸ್ಗೆ, ಇಷ್ಟು ಏನಾದರೆ ಹೊಸ ಚುಕ್ಕುಗಳು ಹಾಕಿಕೊಡ್ತೀವಿ. ಮತ್ತು ನಮ್ಮ ಹತ್ರ ಮಿಷನ್ ಕತ್ರಿಗಳಿಗೆ, ಚಾಕುಗಳಿಗೆ, ಪೀಳಿಗೆಗಳಿಗೆ ತಾನೇ ಹಿಡಿದು ಕೊಡ್ತೀವಿ. ಬನ್ನಿ ಮೇಡಮ್, ಬ್ಯಾಗ್ಸ್ಗೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ಇರೋದು. ಎಸ್, ಈ ತಮ್ಲೈನ್ ನೋಡಿ ಎಲ್ಲ ನೋಡಿರ್ತೀರ. ಎಲ್ಲೋಗ್ತಿರೋದು ಘಾಟಿ ಸುಬ್ರಹ್ಮಣ್ಯಕ್ಕೆ. ಎಸ್, ಹೆಂಗೋಗುತ್ತೆ ಏನು ಅಂತ ನೋಡುವ ಬನ್ನಿ. ಇವತ್ತು ನಾನು ಹೊಸ ಗ್ರೋಪರ್ ತೊಗೊಂಡಿದ್ದೆ, ಸೊ ಅದನ್ನು ಮೌಂಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಸೀ ಹೌ ಇಟ್ ಗೋಸ್. ಸೊ ಎಸ್, ಫಸ್ಟ್ ಮೌಂಟ್ ಇಲ್ಲಿ ಮಾಡಿದ್ದೀನಿ, ಆಮೇಲೆ ಸೆಕೆಂಡ್ ಒನ್ ಅಲ್ಲಿ ಇಟ್ಟೀನಿ ನೋಡಿ. ಸೊ ಈ ಎರಡರದ್ದು ಕ್ಯಾಮ್ರಾ ನೋಡಿದೆ, ಟೆಸ್ಟ್ ಮಾಡಿ ನೋಡಿದೆ. ಇಟ್ ವಾಸ್ ಕಮಿಂಗ್ ಬ್ಯೂಟಿಫುಲ್. ಓಕೆ, ಎಸ್, ಹೊರಡುವ ಸಮಯ. ಲೆಟ್ಸ್ ಗೋ. ಗೋಪ್ರೋ ರೆಡಿಯಾಗಿದೆ. ಓಕೆ, ನೆಕ್ಸ್ಟ್ ಶಾಟ್ ಅದೇ ತೋರಿಸೋದು, ಆಚೆ ತೆಗಿಬೇಕಾದ್ರೆ. ವಾವ್, ಬ್ಯೂಟಿಫುಲ್. ಓಕೆ, ಫಸ್ಟು ಗಣೇಶ ಅಜ್ಜಿಗೆ ನಮಸ್ಕಾರ ಅಂದು ಹೊರಡುವ ಬನ್ನಿ. ಸೊ ಎಸ್, ನಮ್ಮನೆಯಿಂದ ಬಂದು ಎಕ್ಸಿಟ್ಟು ಹೆಬ್ಬಾಳು ತೊಗೊಂಡು ಹೆಬ್ಬಾಳಿಂದ ಹೋಗ್ತಾ ಇರೋದು ಯಲಹಂಕ, ಥ್ರೂ ಯಲಹಂಕ RWF, ಆ ಕಡೆ ಡಿ ಕ್ರಾಸು ಘಾಟಿ ಸುಬ್ರಹ್ಮಣ್ಯ. ಸೊ ದ್ಯಾಟ್ ವಿಲ್ ಬಿ ದ ಕ್ಲೋಸೆಸ್ಟ್ ಥಿಂಗ್. ನಾವೇನೋ ವಿದ್ಯಾರಣ್ಯಪುರ ಮೇಲೆ ಹೋಗಿದ್ರೆ ಇಟ್ ಬಿಕಮ್ ಲೈಕ್ ಮೋರ್ 30 minutes. ಸೊ ಅದಕ್ಕೆ ಈ ರೂಟ್ ತೊಗೊಂಡ್ವಿ ನಾವು. ಸೊ ಕ್ರೇಜಿ. ಲೆಫ್ಟಲ್ಲಿ ನೋಡಿದ್ರೆ ಹೆಬ್ಬಾಳ್ ಲೇಕು ಕಂಪ್ಲೀಟ್ ಫಿಲ್ ಆಗಿದೆ, ಬಟ್ ರೇಂಜ್ ವಾಟ್ರಿಂದ, ನಾಟ್ ದ ರೈನ್ ವಾಟರ್. ಸೊ ಮುಂದೆ ಗೋಪ್ರೋ ಇಟ್ಟು ನೋಡುವ ಹೆಂಗೆ ಕ್ಯಾಪ್ಚರ್ ಆಗುತ್ತೆ ಅಂತ. ಅದು ಫಸ್ಟ್ ಟೈಮ್. ಫುಲ್ ಇವಾಗ ಹೆಲ್ತ್ ಕಾನ್ಷಿಯಸ್ ಆಗ್ಬಿಟ್ಟಿವಿ. ಸ್ನ್ಯಾಕ್ ಅಂದರೆ ಜೋಳ ಅಂತ. ಯಲಹಂಕ ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದೆ. ಏನೋ ಲೈಟ್ಸ್ ಎಲ್ಲ ಒಂಥರ, ಈ ಲೈಟ್ಸ್ ನೋಡಿದ ತಕ್ಷಣ ಯಲಹಂಕ ಅನ್ಕೋಬೇಕು ಎಲ್ಲರೂ. ಆ ಥರ ರೆಡಿ ಮಾಡಿಸಿದ್ದಾರೆ ಯಲಹಂಕನ. ಸೂಪರ್. ಎಲ್ಲೋದ್ರೂ ಇದೊಂದು ಬಿಟ್ಟಿಲ್ಲ, ಯಾರೋ ಗಾಡಿ ಪಕ್ಕ ಹಾಕ್ಬಿಟ್ರದು. ನಾನು ಅಲ್ಲೇ ಡಿ ಮಾರ್ಟಲ್ಲೂ ಅಷ್ಟೇ. ಸೊ ಸೂಪರ್ ಆಗಿದೆ ಇದು ಜೋಳ ಮಾತ್ರ. ಒಳ್ಳೆ ಸ್ಟಾಪ್ ಕೊಟ್ಟಿವಿ. ಸೊ ನೆಕ್ಸ್ಟ್ ಹೊರಡುವ. ಓಕೆ, ಸೊ 7:25 ಅವೆಲ್ಲ ಹೊರಟಿವಿ ಯಲಹಂಕ RWF ಇಂದ. ಸೊ ನೋಡುವ ಘಾಟಿ ಸುಬ್ರಹ್ಮಣ್ಯ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಬರೀ ಹಾಲ್ಟ್ ಆಗೋದು ಆಗೋಯ್ತು. ಫ್ರೆಶ್ ಹೂವು ಸಿಗ್ತದೆ ನೋಡಿ ಡಿ ಕ್ರಾಸ್ ಹತ್ರ. ಒಳ್ಳೆ ಫ್ರೆಶ್ ಹೂವು, ಸೂಪರ್ ಆಗಿತ್ತು. ಓಕೆ, ಸೊ ಇದೇ ಒಂದು ಆರ್ಚು lead to ಘಾಟಿ ಸುಬ್ರಹ್ಮಣ್ಯ. ಸೊ ಇಲ್ಲಿಂದ ಎಕ್ಸಾಕ್ಟ್ 10 minutes. ಬಟ್ ಆದರೆ ಫಸ್ಟ್ ರೈಲ್ವೆ ಕ್ರಾಸ್ ಮಾಡಬೇಕಾಗತ್ತೆ. ಎವ್ರಿ ಟೈಮು ಪಾಸ್ ಆಗಿದೆ. ಇದು ಫಸ್ಟ್ ಟೈಮು ನಾನು ಆ್ಯಕ್ಚುಲಾಗಿ ರೈಲ್ವೆ ಕ್ರಾಸಿಂಗ್ ಸಿಗಾಕೊಂಡಿರೋದು.
ಓ ಮೈ ಗುಡ್ನೆಸ್, 8:15 ಮಹಾಮಂಗಳಾರತಿ, 8:05, 8:07 ಆಗಿದೆ. ಅದರಲ್ಲೇ ಇವಿ ಲಚ್ಚಿ. ಸೊ ಎಸ್ ನೋಡಿದ್ರೆ ಗೂಡ್ಸ್ ಟ್ರೈನ್ ಪಾಸ್ ಆಗ್ತಿರೋದು. ಓ ಮೈ ಗುಡ್ನೆಸ್, ಕಮ್ಮಿ ಇಲ್ಲ ಅಂತಂದ್ರೆ ಒಂದು 60-65 ಬೋಗಿ ಇದೆ. ನಾವಪ್ಪ ಕೌಂಟ್ ಮಾಡ್ತಾನೆ ಆಲ್ರೆಡಿ ಇಟ್ಸ್ 26 or 27 ಬೋಗೀಸ್ ಪಾಸ್ ಆಗಿದೆ. ಓ ಮೈ ಗಾಡ್, ಎಷ್ಟು ಜನ ನೋಡಿ, ಇಲ್ಲೇ ಕಾಣಿಸ್ಬಿಡುತ್ತೆ ಎಷ್ಟು ಕಾರ್ಗಳಿದೆ ಅಂತ. ಹಿಂದ್ಗಡೆನೂ ಅಷ್ಟೇ ಇದೆ ಟ್ರಾಫಿಕ್ಕು. ಓ ಮೈ ಗಾಡ್, 8:15ಗೆ ಕ್ಲಿಯರ್ ಆಗಿದೆ ರೈಲ್ವೆ ಗೇಟು. ಸೊ ನೋಡುವ, ಆದಷ್ಟು ಬೇಗ ರೀಚ್ ಆಗುವ. ಇಷ್ಟೊಂದು ಜನ ಯಾರೇ, ಹಂಗೆ ಸ್ಲೋ ಹೋಗುತ್ತೆ ಅನಿಸ್ತದೆ ಟ್ರಾಫಿಕ್. ಸೊ ಎಸ್ ಗೈಸ್, ಫೈನಲಿ ಎನ್ ಘಾಟಿ ಸುಬ್ರಹ್ಮಣ್ಯ, ಇಟ್ಸ್ ಅರೌಂಡ್ 8:28 ಹತ್ತತ್ರ. ಸೊ ಎಸ್ ಲೆಟ್ಸ್ ಗೋ. ಇಲ್ಲೆಲ್ಲ ಸೂಪರ್ ಆಗಿ ತರಕಾರಿ ಎಲ್ಲ ಮಾಡಿದ ನೋಡಿ, ಸೂಪರ್. ಲೆಟ್ಸ್ ಗೋ ವೆನ್. ಸೂಪರ್. ಸೊ ಇವತ್ತು ಡೈರೆಕ್ಟ್ ಎಂಟ್ರೆನ್ಸ್ ಇಲ್ಲ ಅಂತಂದರೆ ಆ ಕಡೆ ಫುಲ್ ಕ್ಯೂ, ಈ ಕಡೆ ಕ್ಯೂ, ಈ ಕಡೆ ಶೀಘ್ರ ದರ್ಶನಕ್ಕೆ, ಆ ಕಡೆಗೆ ನಾರ್ಮಲ್ ಕ್ಯೂ. ಸೊ ಇನ್ನೊಂದು ಎಕ್ಸಾಕ್ಟ್ 2 ಮಿನಿಟ್ಸಲ್ಲಿ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಓ ಅವನು ಸ್ಟಾರ್ಟ್ ಆಗಿದೆ, ಒಂದು ಧೂಪ ಅಂತಾರೆ. ಸೊ ಲೆಟ್ಸ್ ಗೋ. ಸೊ ಫಸ್ಟು ಬಂದ ತಕ್ಷಣವೇ ಅದಕ್ಕೆ ಮುಟ್ಟಿ ಏನೇನು ಬೇಕೋ ಕೇಳ್ಕೊಡಿ. ಯಾಕಂದರೆ ದಿಸ್ ಇಸ್ ದ ಫಸ್ಟ್ ಗಾಡ್ ವಿಲ್ ಬಿ ಸೀನ್ ಆ್ಯಕ್ಚುಲಿ. ಗರುಡಗಂಬಕ್ಕೆ ಈ ಕಡೆ ಗಣೇಶ ಝೂಮ್ ಮಾಡ್ತಾಳೆ. ಸೊ ಎಸ್, ಈ ಥರ ಪರ್ಫೆಕ್ಟ್. ನಿಮಗೆ ಒಂದು ಒರಿಜಿನಲ್ ಕ್ಲಿಪ್ ಹಾಕ್ತೀನಿ, ಯಾಕೆಂದರೆ ಲಾಸ್ಟ್ ಟೈಮ್ ತೊಗೊಂಡಿದ್ದೆ. ಸೊ ಆ ಕ್ಲಿಪ್ ಹಾಕ್ತೀನಿ, ಇದರದ್ದು ಮಹಾಮಂಗಳಾರತಿದು. ಎಸ್, ಎಂಟ್ರ್ ಆಗ್ತಾ ಇದ್ದೀವಿ. ಸೊ ದರ್ಶನ ಅಂತೂ ಸೂಪರಾಗಿ ಆಯಿತು. ಸಿಕ್ತು ರೇಸಿಂಗ್. ಇನ್ನು ಮನೆ ಹೊರಡುವ ಸಮಯ. ಮುಂದೆ ಮುಗಿದ ಚೆಲ್ಲಿರ ನೀರು ಬಾಟ್ಲು. ಸೂಪರಾಗೈತೆ ಇವತ್ತು ಮಾತ್ರ. ದರ್ಶನ ಆಯಿತು ಮಹಾಮಂಗಳಾರತಿ ಜೊತೆ. See you guys in the next vlog.